ಸರ್ ಅದೇ ಈಗ SSLC ಹೇಳಿದ್ರಿ ನೀವು 7.5 ಲಕ್ಷ ವಿದ್ಯಾರ್ಥಿಗಳು ಬರೆದ್ರು 1,60,000 ಸಮಥಿಂಗ್ ಫೇಲ್ ಆಗಿದ್ದಾರೆ ಅಂತ. ಇದಂದ್ರೆ ಲಾಸ್ಟ್ ಇಯರ್ ಅಂಕಿಅಂಶ 2025 ಮಾರ್ಚ್. ಮಾರ್ಚ್. ಈಗ ಮತ್ತೆ ಎಕ್ಸಾಮ್ ಬರ್ತಾ ಇದೆ. ಬಹುಶಃ ಇದೇ ಭಯ ಮತ್ತೆ ಇರುತ್ತೆ ಸರ್. ಏನಾದ್ರು ಸಜೆಷನ್ಸ್ ಸಲಹೆ ಅಂದ್ರೆ ವರದಿ ಕೊಡ್ತಾ ಇದ್ರೆ ಓಕೆ. ಏನೋ ಸಜೆಷನ್ಸ್ ಕನ್ನಡ ಎರಡು ಸಜೆಷನ್ ಕೊಡ್ತಾ ಇದ್ವಿ. ಒಂದು, ನೀವು 1ನೇ ಕ್ಲಾಸಿಂದ 10ನೇ ಕ್ಲಾಸಿನವರೆಗೆ ಕನ್ನಡ ಪಠ್ಯಪುಸ್ತಕಗಳನ್ನು ಸರಳೀಕರಣಗೊಳಿಸಲೇಬೇಕು. ಈಗ ನೀವು ಕನ್ನಡ ಭಾಷಾ ಪಠ್ಯಪುಸ್ತಕಗಳನ್ನು ಹಿಂದಿಯ ಜೊತೆ ಮತ್ತು ಸಂಸ್ಕೃತ ಜೊತೆ ಹೋಲಿಸಿ ನೋಡಿದರೆ ಕನ್ನಡದು ತುಂಬ ಟಫ್ ಇದೆ. ಇದರಿಂದಾಗಿ ಪೇರೆಂಟ್ಸ್ಗಳು ಕೂಡ, ಅಂದರೆ ಪೋಷಕರು ಕೂಡ ನಮ್ಮ ಮಕ್ಕಳು ಇದು ಆಗಲ್ಲ ಅಂತಾರೆ. ನನಗೆ ಎಷ್ಟೋ ಜನ ದೂರು ಕೊಡ್ತಾರೆ, ನೀವು ಎಂಥ ಕನ್ನಡ ಪುಸ್ತಕ ಮಾಡಿದ್ದೀರಿ, ನಮಗೆ ಹೇಳಿಕೊಡ್ಲಿಕ್ಕೆ ಬರುವುದಿಲ್ಲ ಅಂತ. ಈಗ ಮಕ್ಕಳಿಗೆ ಮನೆಯಲ್ಲಿ ಹೇಳಿಕೊಡ್ತಾರೆ, ನೀವು ಸಂಧಿ ಸಮಾಸ ಇವುಗಳ ಗ್ರಾಮರ್ ವ್ಯಾಕರಣ ಎಲ್ಲ ಇಟ್ಟರೆ ಓದಕ್ಕೆ ಬರಲ್ಲ. ಮತ್ತು ಇವತ್ತಿನ ಕನ್ನಡ ಹೇಳಿಕೊಡುವ ವಿಧಾನದಲ್ಲಿ ಒಂದು ದೊಡ್ಡ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿದ್ದೇವೆ. ಏನು ಅಂತಂದರೆ, ನಾವು ಮಕ್ಕಳಿಗೆ ಭಾಷೆಯನ್ನು ಹೇಳಿಕೊಡ್ತೀವೋ ಸಾಹಿತ್ಯವನ್ನು ಹೇಳಿಕೊಡ್ತೀವೋ. ಸಾಹಿತ್ಯ ಎಂಬುದು ಬಹುಮಟ್ಟಿಗೆ ಅಬ್ಸ್ಟ್ರಾಕ್ಟ್, ಅಮೂರ್ತವಾದ್ದು. 10ನೇ ಕ್ಲಾಸಿನ ಅನಂತರ ಅಥವಾ ಕನಿಷ್ಠ 8ನೇ ಕ್ಲಾಸಿನ ಅನಂತರ ನೀವು ಸಾಹಿತ್ಯವನ್ನು ಇಂಟ್ರೊಡ್ಯೂಸ್ ಮಾಡ್ಬೋದು. ನಾವು 2ನೇ ಕ್ಲಾಸಿನಲ್ಲಿ 3ನೇ ಕ್ಲಾಸಿನಲ್ಲಿ, ಯಾಕಂದರೆ ನಮಗೆ ಕುವೆಂಪು ಬಗ್ಗೆ ತುಂಬ ಪ್ರೀತಿ, ಬೇಂದ್ರೆ ಬಗ್ಗೆ ತುಂಬ ಗೌರವ, ಅವ್ರದ್ದು ಪದ್ಯ ಹಾಕಬೇಕು ಅಂತ ಹಾಕೋದು. ಹಾಕಬೇಡಿ ಅಂತ ಹೇಳಿದರೆ ಕುವೆಂಪುಗೆ ಅನ್ಯಾಯ ಆಗುತ್ತೆ ಅಂತ ಹೆದರಿಕೊಂಡು ನಾವು ಹೇಳೋದೇ ಇಲ್ಲ. ಅದಲ್ಲ, ಅದು ಕುವೆಂಪುನ ಚೆನ್ನಾಗಿ ಓದಿಕೊಳ್ಬೇಕಾದ್ರೆ ಅವನಿಗೆ ಕನ್ನಡ ಚೆನ್ನಾಗಿ ಬರ್ತಿರಬೇಕು ಮೊದಲು. ಹಾಗಾಗಿ ಮೊದಲ ಹಂತದಲ್ಲಿ ಭಾಷೆಯನ್ನು ಚೆನ್ನಾಗಿ ಕಲಿಬೇಕು. ಭಾಷೆಯನ್ನು ಹೇಳಿಕೊಡ್ಬೇಕಾದ್ರೆ ಸರಳ, ನಾನು ನೀನು ಅವನು ಸರ್ವನಾಮಗಳು ಅಂತ ಹೇಳ್ತೇವೆ, ನಾಮಪದಗಳು, ಆ ಮಗುವಿಗೆ ಗೊತ್ತಿರುವ ನಾಮಪದಗಳು, ಸುತ್ತಮುತ್ತ ಇರುವ ನಾಮಪದಗಳು, ಕ್ರಿಯಾಪದಗಳು, ನಿನ್ನೆ ಹೋಗಿದ್ದೆ, ನಾಳೆ ಬರ್ತೇನೆ, ಇವತ್ತು ಬರ್ತೇನೆ, ಇದು ಮತ್ತು ಇವುಗಳನ್ನೆಲ್ಲ ಸೇರಿಸಿ ಮಾತಾಡೋದು. ದೊಡ್ಡದು ಸಣ್ಣದು, ಕಪ್ಪು ಬಿಳಿ, ಈ ಥರ ನೋಡಿ. ಭಾಷೆಯನ್ನು ಹೇಳಿಕೊಡುವಾಗ ತುಂಬ ಕಷ್ಟ ಇಲ್ಲ. ಅದು ನಾವು ಕಾರಣಾಂತರಗಳಿಂದ ಕಷ್ಟ ಮಾಡಿಕೊಂಡು ಕೂತಿದ್ದೇವೆ, ಅದು ಬೇರೆ, ಅದು ಇಲ್ಲದಿದ್ದರೆ ಇಲ್ಲ. ಹಾಗಾಗಿ ಸರಳಗೊಳಿಸಿ ಮಕ್ಕಳಿಗೆ ಭಾಷೆಯ ಮೇಲೆ ಸಂಪೂರ್ಣ ಹಿಡಿತ ಬರುವಾಗ ಮಾಡಿದರೆ ಮಕ್ಕಳು ಕನ್ನಡ ಶಾಲೆಗೆ ಬರ್ತಾರೆ. ಈಗ ಅದು ಕಷ್ಟ ಇದೆ. ನೀನು ಯಾರನ್ನ ಬೇಕಾದ್ರೆ ಕೇಳಿ, ನೀವು ಈಗ ನೀವು ಹೋಗ್ತಾ ಶಾಲೆಗೆ ಹೋಗೊಂದು ಮಗುವನ್ನು ಕೇಳಿ, ಕನ್ನಡ ತುಂಬ ಕಷ್ಟ ಅಂತಾರೆ. ಮಾತೃಭಾಷೆ ಕನ್ನಡವೇ ಆಗಿರುವಂಥ ಒಂದು ಮಗು ಕನ್ನಡ ಕಲಿಯುವುದು ಕಷ್ಟ ಅಂತ ಹೇಳಿದರೆ, ಆ ಕಷ್ಟ ಆಗುವಂಥ ಕನ್ನಡವನ್ನು ನಾವು ಯಾಕೆ ಹೇಳಿಕೊಡಬೇಕು? ಆದ್ದರಿಂದ ನನ್ನ ಭಾಳ ದೊಡ್ಡ, ಇವತ್ತು ಬೆಳಿಗ್ಗೆ ಸಹ ನಾನು ಮಾನ್ಯ ಸಚಿವರ ಹತ್ರ ಮಾತಾಡಿದ್ದೇನೆ, ನಿನ್ನೆ ಕಮಿಷನ್ ಅವರ ಜೊತೆ ಕೂಡ, ಆಯುಕ್ತರ ಜೊತೆ ಕೂಡ ಮಾತಾಡಿದ್ದೇನೆ. ಅವರು ಹೇಳಿದ್ದಾರೆ, ನೀವು ತಕ್ಷಣ ಅದನ್ನು ನಮಗೊಂದು ವರದಿ ಕೊಡಿ, ನಾವು ಅದನ್ನು ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ. ಹಾಗಾಗಿ ಅದು ಒಂದು ಅಂದರೆ ಪಠ್ಯಪುಸ್ತಕಗಳ ಸರಳೀಕರಣ. ಎರಡನೇದು, ನಾವು ರಿಗರಸ್ ಆಗಿ ಮಾಡಬೇಕಾಗಿರೋದು ಅಧ್ಯಾಪಕರಿಗೆ ತರಬೇತಿ. ನೋಡಿ, ಒಂದು ಸಾರಿ ಕೆಲಸಕ್ಕೆ ಸೇರಿದ ಮೇಲೆ ಆಮೇಲೆ ಯಾಂತ್ರಿಕವಾಗಿ ಕೆಲವು ತರಬೇತಿಗಳು ನಡೀತವೆ. ಅದು ತರಬೇತಿ ಕೊಡುವವ್ರದ್ದು ಯಾಂತ್ರಿಕವಾಗಿರ್ತದೆ, ಬರುವ ಮೇಷ್ಟ್ರುಗಳು ಕೂಡ ಯಾಂತ್ರಿಕವಾಗಿರ್ತದೆ. ಭಾಷಾ ಕಲಿಕೆ ಹಾಗೆ ನಡೆಯುವುದಿಲ್ಲ. ಭಾಷಾ ಕಲಿಕೆ ಪ್ರತಿ ವರ್ಷವೂ ಕೂಡ ಅತ್ಯಾಧುನಿಕವಾಗಿ ಬೆಳೀತಾ ಇದೆ ಜಗತ್ತಿನಲ್ಲಿ. ಆ ಅನುಭವ ನಮ್ಮ ಮಕ್ಕಳಿಗೆ ಸಿಗಬೇಕಾದ್ರೆ ಮತ್ತೆ 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 ಶಿಕ್ಷಕರಿಗೆ ತರಬೇತಿ, ರಿಗರಸ್ ಆದ ತರಬೇತಿ ಆಗಬೇಕು. ಅವರು ಸರಿಯಾಗಿ ತರಬೇತಿಯಲ್ಲಿ ಭಾಗವಹಿಸಿ ಅದರ ಪ್ರಯೋಜನವನ್ನು ಮಕ್ಕಳಿಗೆ ಕೊಡದೇ ಹೋದರೆ ಅವ್ರಿಗೆ ಅದಕ್ಕೆ ಶಿಕ್ಷೆ ಆಗಬೇಕು. ಅವ್ರಿಗೆ ಇನ್ಕ್ರಿಮೆಂಟ್ ಕೊಡಬಾರ್ದು, ಇನ್ನೇನೋ ಮಾಡಬೇಕು. ಈಗ ಒಂದು ಸರಿ ಸೇರಿಬಿಟ್ರೆ ಮತ್ತೆ ಅವನು ಕೊನೆಯವರೆಗೆ ಏನೂ ಆಗಲ್ಲ. ಸಂಘಟನೆಗಳಿರ್ತವೆ. ನನಗೆ ಎಷ್ಟು ಜನ ಫೋನ್ ಮಾಡ್ತಾರೆ, ತರಗತಿ ವರ್ಕ್ಶಾಪ್ ಮಾಡಿದಾಗ, ಸರ್ ನಮಗೆ ಯಾಕೆ ಸರ್ ತರಗತಿ, ನಾವು ಕ್ಲಾಸ್ ಮಾಡ್ತಾ ಇದ್ದೇವೆ, ನಾವು ಕನ್ನಡದವರು ಸರ್, ನಮಗೆ ತರಬೇತಿ ಬೇಡ ಸರ್ ಅಂತಾರೆ ಅವರು. ನೋಡಿ, ಅಂದರೆ ಒಂದು ಸಾರಿ ಸೇರಿದರೆ ನಾನು ತಿಳುವಳಿಕೆ ಇರುವವನು ಎಂಬ ಭಾವ ಜನಗಳಲ್ಲಿ ಬಂದಿರೋದರಿಂದ ಹೆಚ್ಚಿನ ಜನ ಭಾಷಾ ಕಲಿಕೆಯ ವಿಷಯದಲ್ಲಿ ತೀರ ಗಂಭೀರವಾಗಿ ತಮ್ಮನ್ನು ತೊಡಗಿಸ್ಕೊಳ್ತಾ ಇಲ್ಲ. ಒಂದು ಪುಸ್ತಕ ಹಿಡ್ಕೊಂಡ್ರು, ಹೆಚ್ಚಂದರೆ ಚಾಕ್ ಹಿಡ್ಕೊಂಡ್ರು, ಬೋರ್ಡಲ್ಲಿ ಬರೆದ್ರು, ನೀವು ಬರೀರಿ ಅಂತಂದರು. ಅದು ಕಂಪ್ಲೀಟ್ ರಾಂಗ್. ಅದು ನೀವು ಭಾಷೆಯನ್ನು ಕಿವಿಗೆ ಬೀಳಿಸಬೇಕು, ಭಾಷೆಯನ್ನು ಕಣ್ಣಿಗೆ ಕಾಣಿಸ್ಬೇಕು, ಭಾಷೆಯನ್ನು ಬರೆಸಬೇಕು, ಭಾಷೆಯನ್ನು ಓದಬೇಕು. ಅಷ್ಟು ಕ್ರಿಯೆಗಳನ್ನು, 4 ಭಾಷಾ ಕಲಿಕೆಯ 4 ಕೌಶಲ್ಯಗಳನ್ನು ತುಂಬ ಚೆನ್ನಾಗಿ ಜಾಗೃತೆಯಾಗಿ, ಮತ್ತು ಒಂದು ಕ್ಲಾಸಲ್ಲಿ ಮಕ್ಕಳ ಲೆವೆಲ್ ಬೇರೆ ಬೇರೆ ಇರ್ತಾರೆ. ಕೆಲವರು ಫಾಸ್ಟ್ ಲರ್ನರ್ಸ್ ಇರ್ತಾರೆ, ಕೆಲವರು ಸ್ಲೋ ಲರ್ನರ್ಸ್ ಇರ್ತಾರೆ. ನೀವು ಎಲ್ರಿಗೂ ಹೋಮ್ವರ್ಕ್ ಕೊಡೋದು ಒಂದೇ, ಅದು ಕೂಡ ತಪ್ಪೇ. ಅದು ನೀವು ಮಗುವಿಗೆ ಹೇಳಿಕೊಡುವಾಗ ಒಂದೇ ಕ್ಲಾಸಲ್ಲಿ ಇದ್ದರೂ ಕೂಡ ಈ ಮಗುವನ್ನು ನೋಡುವಾಗ ಅದಕ್ಕೆ ಕೊಡುವ ಉದಾಹರಣೆ ಬೇರೆ, ಈ ಮಗುವನ್ನು ಕೊಡುವಾಗ ನೀವು ಮಾಡಲೇಬೇಕು. ನೀವು ವಿದೇಶಗಳಲ್ಲಿ ಭಾಷೆಯನ್ನು, ಹೀಬ್ರೂ ಮೊದಲಾದ ಭಾಷೆಗಳನ್ನು ಹೆಂಗೆ ಹೇಳಿಕೊಡ್ತಾರೆ ಅಂತಂದರೆ, ನಾವು ಕನಿಷ್ಠ 50-60 ವರ್ಷ 100 ವರ್ಷ ಹಿಂದೆ ಇದ್ದೇವೆ. ಹಾಗಾಗಿ ಅಧ್ಯಾಪಕರ ತರಬೇತಿ, ಪಠ್ಯಪುಸ್ತಕಗಳ ಸರಳೀಕರಣ,
ಇನ್ನು 1 ವರ್ಷದ ಒಳಗೆ ಆಗದೇ ಹೋದರೆ ಕನ್ನಡ ಶಾಲೆಗಳು ಇನ್ನಷ್ಟು ಕುಸಿತವೆ, ಕನ್ನಡ ಕಲೀಲಿಕ್ಕೆ ಮಕ್ಕಳು ಬರೋದೇ ಇಲ್ಲ. ಅದು ಬರುವ ಹಾಗೆ ಮಾಡೋದು ನಮ್ಮ ಪ್ರಮುಖ ಉದ್ದೇಶ ಮೊದಲು. ಆಮೇಲೆ ಗುಣಾತ್ಮಕ ಶಿಕ್ಷಣ ಎಲ್ಲ ಮಾಡೋಣ. ಫಸ್ಟ್ ಶಾಲೆಗೆ ಬರಲಿ ಅವರು, ಬರೋದೇ ಇಲ್ಲ ಈಗ.